ಕ್ರಿಯೇಟಿನ್ ತಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತಾ? ನೋಡ್ರಿ, ಮಸಲ್ ಗ್ರೋತ್ ಆಗ್ಬೇಕಪ್ಪ ಅಂತಂದ್ರೆ ಮೇನ್ ಸಪ್ಲಿಮೆಂಟ್ ಏನಂತಂದ್ರೆ ಫಸ್ಟ್ ಪ್ರೋಟೀನ್ ರೀ. ನೀವು ಯಾವತ್ ಬಿ ಊಟ ಮಾಡ್ರಿ, ಪ್ರತಿಯೊಂದು ಮೀಲ್ ಒಳಗ್ ಬಿ ಪ್ರೋಟೀನ್ ಕಂಟೆಂಟ್ ಇರಬೇಕು. ನನ್ನ ಡಯಟ್ ಒಳಗ ಮೇನ್ ಪ್ರೋಟೀನ್ ಸೋರ್ಸ್ ಏನಪ್ಪಾ ಅಂತಂದ್ರೆ 100 ಗ್ರಾಮ್ ಪನೀರ್ ಇರ್ತದ, ಅದ್ರಾಗ 50 ಗ್ರಾಮ್ ಪ್ರೋಟೀನ್ ಇರ್ತದ. ಡೈಲಿ 5 to 6 ಎಗ್ ತಿಂತೀನಿ, ಅದ್ರಾಗ ಏನಿಲ್ಲಪ್ಪ ಅಂತಂದ್ರೆ ಬಿ 30 to 35 ಗ್ರಾಮ್ ಪ್ರೋಟೀನ್ ಇರ್ತದ್ರಿ. ಅದಕ್ಕೆ ಬಿಟ್ಟು ಬಿ ನನ್ ಮತ್ತೊಂದು ಪ್ರೋಟೀನ್ ಸೋರ್ಸ್ ಏನಪ್ಪಾ ಅಂತಂದ್ರೆ ಓಟ್ಸ್ ಮೀಲ್ ರೀ. ಅದ್ರಾಗ ಏನಿಲ್ಲಪ್ಪ ಅಂತಂದ್ರೆ ಬಿ 15 to 20 ಗ್ರಾಮ್ ಪ್ರೋಟೀನ್ ಇರ್ತದೆ. ಎಲ್ಲ ಸೇರಿಸಿ ಕ್ಯಾಲ್ಕುಲೇಷನ್ ಮಾಡ್ದೇವಪ್ಪ ಅಂತಂದ್ರೆ ನಂದು ಡೈಲಿ ಪ್ರೋಟೀನ್ ಗೋಲು ಅಪ್ರಾಕ್ಸಿಮೇಟ್ಲಿ 100 to 110 ಗ್ರಾಮ್ ಆಗ್ತದ. ಇದ್ರ ಜೊತೆಗೆ ಎಕ್ಸ್ಟ್ರಾ ಒಂದ್ ಸಪ್ಲಿಮೆಂಟ್ ನಾ ಏನ್ ತಗೋತೀನಿ ಅಂದ್ರೆ ಕ್ರಿಯೇಟಿನ್ ತಗೋತೀನಿ. ಕ್ರಿಯೇಟಿನ್ ಮಸಲ್ ಗ್ರೋತ್ ಒಳಗೆ ಹೆಂಗ್ ಹೆಲ್ಪ್ ಮಾಡ್ತದಪ್ಪ ಅಂತಂದ್ರ ಮಸಲ್ಸ್ ನಾಗ ವಾಟರ್ ಕಂಟೆಂಟ್ ಹೋಲ್ಡ್ ಮಾಡ್ಕೊಂಡು ಮಸಲ್ ಬೆಳಿಲಕ ಬಹಳ ಹೆಲ್ಪ್ ಮಾಡ್ತದ. ಒಂದ್ ವಿಚಾರ ತಲೆಗೆ ಏನ್ ಇಟ್ಕೋಬೇಕು ಕ್ರಿಯೇಟಿನ್ ತಗೊಂಬತ್ತಿಗ ಅಂತಂದ್ರ ವಾಟರ್ ಇಂಟೇಕ್ ಮಿನಿಮಮ್ 3 to 4 ಲೀಟರ್ ಇರ್ಲೇಬೇಕ್ರಿ. ನಿಮಗೆ ಡೈಲಿ ವಾಟರ್ ಇಂಟೇಕ್ 3 to 4 ಲೀಟರ್ ಕುಡಿಲಕ್ ಆಗಲ್ಲಪ್ಪ ಅಂತಂದ್ರ ಅಂತವ್ರು ಯಾರು ಕ್ರಿಯೇಟಿನ್ ತಗೊಳಕ್ ಹೋಗ್ಬೇಡ್ರಿ, ಯಾಕಂದ್ರ ಅವಾಗ ಕಿಡ್ನಿ ಮೇಲೆ ಪ್ರಾಬ್ಲಮ್ ಆಗ್ತದ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ.